ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ನಾನು ಒಂದು 15ರಿಂದ 20 ದಿನ ಆಗೋಯ್ತು ವ್ಲಾಗ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿ. ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ಸ್ನ ಮಾಡ್ತಿಲ್ಲ ಅಂತ ಹೇಳಿ. ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೆದಾಗ ಏನು ಬೇಡ ಅನ್ನೋ ಸಿಚುವೇಶನಿಗೆ ನಾವು ಬಂದು ತಲುಪ್ತೀವಿ. ಅದರಲ್ಲೂ ನಾವು ನಂಬಿದಂಥ ವ್ಯಕ್ತಿ ನಮಗೆ ಮೋಸ ಮಾಡಿದಾಗ ಅಂತೂ ನಮಗೆ ಅಷ್ಟಿಷ್ಟು ನೋವಾಗಲ್ಲ. ಹಾಗೆ ನನ್ನ ಲೈಫಲ್ಲೂ ಕೂಡ ನಾನು ನಂಬಿದಂಥ ವ್ಯಕ್ತಿ ನನಗೆ ಒಂದು ದೊಡ್ಡ ಪಾಠನೇ ಕಲಿಸೋದ್ರು. ಲೈಫಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅಂತ ಹೇಳಿ. ನಿಜವಾಗ್ಲೂ ನನಗೆ ಅದರಿಂದ ಹೊರಗಡೆ ಬರೋಕ್ಕೆ ತುಂಬಾ ಕಷ್ಟ ಆಯಿತು. ಹಾಗೆ ಹಿರೀಕರು ಒಂದು ಗಾದೆ ಮಾಡಿದ್ದಾರೆ, ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ ಹೇಳಿ. ಹಾಗೆ ಯಾರ ಮನಸ್ಸಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಹಾಗೆ ಎಷ್ಟೋ ವರ್ಷದಿಂದ ನನ್ನ ಜೊತೆ ಇದ್ಕೊಂಡು ನನಗೆ ಬೆನ್ನಿಗೆ ಚೂರಿ ಹಾಕಿಬಿಟ್ರು. ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗ್ತಿತ್ತಂದರೆ, ಇಂಥ ವ್ಯಕ್ತಿನ ನಾನು ಫ್ರೆಂಡ್ಶಿಪ್ ಮಾಡೋದನ್ನ ಅಂತ ನನಗೇ ತುಂಬಾ ಬೇಜಾರಾಗ್ತಿತ್ತು. ನಿಜವಾಗ್ಲೂ ನಾನು ಅವರಿಗೆ ಈ ವಿಡಿಯೋ ನೋಡ್ತಿದ್ರೆ ಒಂದು ಕೇಳ್ಕೊಳ್ಳೋದಿಷ್ಟೇ, ನನಗೆ ಮಾಡಿದಂಥ ಮೋಸ ಲೈಫಲ್ಲಿ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ. ಫ್ರೆಂಡ್ಶಿಪ್ ಅನ್ನೋ ಹೆಸರಿಗೆ ಒಂದು ಅಗಾಧವಾದ ನಂಬಿಕೆ ಇದೆ, ಆ ನಂಬಿಕೆನ ಉಳಿಸ್ಕೊಳ್ಳಿ. ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಆಟ ಆಡಬೇಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇನ್ನು ಅದರಿಂದ ನಾನು ಹೊರಗಡೆ ಬರೋದ್ರೊಳಗಡೆ 1 ವೀಕ್ ಆಯಿತು. ಇನ್ನು ಅಷ್ಟರಲ್ಲಿ ನನ್ನ ಹಸ್ಬೆಂಡಿಗೆ ಹೆಲ್ತ್ ಇಶ್ಯೂಸ್ ಆಗಿಬಿಡ್ತು. ನಾನು ಮದುವೆ ಆಗಿ 9 ವರ್ಷದಿಂದ ನನ್ನ ಹಸ್ಬೆಂಡ್ನ ಈ ಸಿಚುವೇಶನಲ್ಲಿ ನೋಡೇ ಇರಲಿಲ್ಲ. ನಿಜವಾಗ್ಲೂ ಅದನ್ನು ನೋಡಿದಾಗ ನಾನು ಎಷ್ಟು ಸಫರ್ ಆದೆ ಅಂದರೆ, 2 ಮಕ್ಕಳನ್ನ ಇಟ್ಕೊಂಡು ಅವ್ರನ್ನ ನೋಡ್ಕೊಳ್ಳೋದು ಸಿಕ್ಕಾಬಟ್ಟೆ ಕಷ್ಟ ಆಗ್ತಿತ್ತು. ಅದರಲ್ಲೂ ನನಗೆ ಆ ಟೈಮಲ್ಲಿ ಹೆಲ್ಪ್ ಮಾಡಿದ್ದು ಒಬ್ಬರು ಮೆಡಿಕಲ್ ಅಣ್ಣ. ನಿಜವಾಗ್ಲೂ ನಾವು ಹಾಸ್ಪಿಟಲೈಸ್ ಆಗಬೇಕಿತ್ತು, ಬಟ್ ಆ ಟೈಮಲ್ಲಿ ಅಣ್ಣ ನಮ್ಮ ಮನೆಯೇ ಹಾಸ್ಪಿಟಲ್ ಮಾಡಿಕೊಂಡು ದಿನಕ್ಕೆ ಒಂದು 3ರಿಂದ 4 ಟೈಮ್ ಬಂದುಬಿಟ್ಟು ಡ್ರಿಪ್ಸು ಇಂಜೆಕ್ಷನ್ಸು ಹಾಕಿ ಅವ್ರನ್ನ ನೋಡ್ಕೊತಿದ್ರು. ನಿಜವಾಗ್ಲೂ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಿನ ಕಾಲದಲ್ಲಿ ನಮ್ಮವರೇ ನಮಗಾಗಲ್ಲ, ಅಂಥದ್ರಲ್ಲಿ ಇವ್ರು ಯಾರು ಏನು ಅನ್ನೋದು ನಮಗೆ ಗೊತ್ತಿಲ್ಲ, ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ನಮಗೆ ಆ ಟೈಮಲ್ಲಿ ಅವರು ಎಷ್ಟು ಹೆಲ್ಪ್ ಮಾಡಿದ್ರು ಅಂದರೆ, ಪ್ರತಿಯೊಂದು ವಿಚಾರದಲ್ಲೂ ತುಂಬಾ ಹೆಲ್ಪ್ ಮಾಡಿದ್ರು. ನಿಜವಾಗ್ಲೂ ನಾನು ಎಷ್ಟು ದೇವರಿಗೆ ಕೈ ಮುಗಿದ್ರೋ ಅವರಿಗೆ ಕೈ ಮುಗ್ದಂಗೆ ಸಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀಸನ್ನಿಗೋಸ್ಕರನೇ ನಾನು ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ ಇಷ್ಟು ದಿನ. ಈಗ ನನ್ನ ಹಸ್ಬೆಂಡು ಫುಲ್ ಕ್ಯೂರ್ ಆಗಿದ್ದಾರೆ. ಸೊ ಹಾಗಾಗಿ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದೆನ್ ನೆಕ್ಸ್ಟ್ ವ್ಲಾಗ್.